ಇದ್ದಾರೆ ವಾಪಸ್ ತೆಗೆಯೋಕ್ಕೆ ಸಮಯ ಅವಕಾಶದ ಅಭಾವದಿಂದ ವಾಪಸ್ ತೆಗೆಯೋಕ್ಕಾಗಲಿಲ್ಲ. ಈಗ ಇಡೀ ಕ್ಷೇತ್ರಾದ್ಯಂತ ಅವರೆಲ್ಲ ಪ್ರವಾಸ ಮಾಡಿದ್ದಾರೆ. ಇಲ್ಲಿ ಹೋದರೂ ಕೂಡ ಸಿದ್ದರಾಮಯ್ಯನು ಗ್ಯಾರಂಟಿ ಒಂದು ಎಲ್ಲ ಜನ ಹೇಳ್ತಾ ಇರೋದರಿಂದ ನಾವು ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಇರ್ತಕ್ಕಂಥ ಕಣದಿಂದ ಹಿಂದೆ ಸರಿದು ಅವ್ರಿಗೆ ಬೆಂಬಲ ಘೋಷಣೆ ಮಾಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ. 7 ಜನ ಅಭ್ಯರ್ಥಿಗಳು ಕೂಡ ಇವತ್ತು ನಾವು ಇಡೀ ಕಣದಲ್ಲಿದ್ದಾರೆ ವಾಪಸ್ ತೆಗೆಯಕ್ಕೆ. ಈಗ ಇಡೀ ಕ್ಷೇತ್ರಾದ್ಯಂತ ಅವರೆಲ್ಲ ಪ್ರವಾಸ ಮಾಡಿದ್ದಾರೆ. ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲಿ ಹೋದ್ರೂ ಕೂಡ ಸಿದ್ದರಾಮಯ್ಯನು ಗ್ಯಾರಂಟಿ ಒಂದು ಎಲ್ಲ ಜನ ಹೇಳ್ತಾ ಇರೋದರಿಂದ ನಾವು ಈ ಸಂದರ್ಭದಲ್ಲಿ ಬೆಂಬಲ ಘೋಷಣೆ ಮಾಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ರೆಡ್ಡಿ ಕೋದಂಡ ರೆಡ್ಡಿ ಅಂತ ಹೇಳಿ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಬ್ಯಾಲೆಟ್ ಪೇಪರಲ್ಲೂ ಕೂಡ ಇದ್ದಾರೆ. ಮತ್ತೆ ದೇವರಾಜ್ ವಾರಿಯರ್ ಅಂತ ಹೇಳಿ ದೇವರಾಜ್ ಕರೋನಾ ವಾರಿಯರ್ ಅಂತ ಹೇಳಿ ಅವರು ಕೂಡ ಕಣದಲ್ಲಿದ್ದಾರೆ. ಅವರ ಸೀರಿಯಲ್ ನಂಬರು 13. ಉತ್ತಪ್ಪ ವಾರ್ಪಲ್ಲಿ ಹೊಲಸಪಲ್ಲಿ ಉತ್ತಪ್ಪ ಅಂತೇಳಿ ಇವರು ಕಣದಲ್ಲಿದ್ದಾರೆ. ಇವರು ಕೂಡ ಈಗ ತೀರ್ಮಾನ ತಗೊಂಡಿದ್ದಾರೆ. ಮತ್ತೆ ವೆಂಕಟಸಿಗುಡು ಅಂತೇಳಿ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಈಗ ನಾವು ರಕ್ಷಾರಾಮಯ್ಯನ ಪರವಾಗಿ ವಾಪಸ್ ಪಡೆದು ಈಗ ಕ್ಷೇತ್ರದಲ್ಲಿ ಮತ್ತೆ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ಅಸ್ಸಾಂ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಅವಕಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಬಲ ಘೋಷಣೆ ಮಾಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಮತ್ತೆ ನರಸಿಂಹಮೂರ್ತಿ ಅಂತೇಳಿ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಗಳು. ನಾವು ಪಕ್ಷೇತರ ಪಾರ್ಟಿಯಿಂದ ಅಭ್ಯರ್ಥಿ ಆಗಿದ್ದೀವಿ. ಎಷ್ಟನೇ ಕ್ರಮ ಸಂಖ್ಯೆ 23 ಹೊಸಪಲ್ಲಿ ಉತ್ತಪ್ಪ ಅಂತ ಹೇಳಿ ನಾವು ಅನಿವಾರ್ಯ ಕಾಲದಿಂದ ವಾಪಸ್ ತಗೊಂಡೋಕ್ಕಾಗಿರಲಿಲ್ಲ. ಆ ಟೈಮಲ್ಲಿ ನಾವು ಅದೇ ಕಂಟಿನ್ಯೂ ಮಾಡಿದ್ವು. ಅಲ್ಲಿಗೆಲ್ಲ ಸುತ್ತಾಡ್ತಾ ಇದ್ವಿ. ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋದಾಗೆಲ್ಲ ಅಂತ ಹೇಳ್ತಾರೆ. ಏನಂದರೆ ಬಸ್ ಎಷ್ಟು ಹೊಸ ರಾಜಕೀಯ ನಾಯಕರು ಬಂದ್ರೂ ನಮ್ಮ ಫ್ರೀ ಬಸ್ ಕೊಟ್ಟಿರೋರು ಎಲ್ಲ ನಮ್ಮ ಸ್ವಚ್ಛಂದವಾಗಿ ನಾವೆಲ್ಲೂ ತಿರುಗಾಡೋಕ್ಕೂ ನಮಗೆ ಅವಕಾಶ ಕೊಟ್ಟಾರೆ.